ಕೆಲವರು ನಮ್ಮ ಜೊತೆ ಒಳ್ಳೆಯವರಾಗೇ ಇರ್ತಾರೆ, ಆದರೆ ನಮ್ಮ ಬೆನ್ನ ಹಿಂದೆ ಏನೇನು ಮಾತಾಡ್ತಾರೆ, ಯಾವ ಥರ ಇರ್ತಾರೆ ಅಂತ ನಿಮ್ಗೆ ಏನಾದರೂ ಗೊತ್ತಿಲ್ವಾ? ಹಾಗಾದರೆ ಈ ವಿಡಿಯೋ ನೋಡ್ಕೊಂಡು ಬನ್ನಿ. 1 2 3 4 5 6 7 8 9 10 11 12 ಎಲ್ಲವ್ವ ರೀ, ಇದರಲ್ಲಿ 3 ಲಕ್ಷ ಇದೆ, ಹುಷಾರಾಗಿ ತೆಗೆದಿಡು. ಮಹೇಶ್ ಅಣ್ಣ ಬಂದಿದ್ರು, ಏನೋ ಇಂಪಾರ್ಟೆಂಟ್ ಇದೆ ಮಾತಾಡಬೇಕು ಅಂತ. ಬಂದ ಮೇಲೆ ಫೋನ್ ಮಾಡಕ್ಕೆ ಹೇಳಿ ಅಂತ ಹೇಳಿ ಹೋದ್ರು. ಆಯಿತು, ಮಾಡ್ತೀನಿ. ಹಲೋ, ಅರ್ಜೆಂಟಾಗಿ ಬಾ ಅಂದ್ಯಲ್ಲೋ, ಏನೋ ಬಿಸ್ನೆಸ್ ಮಾಡ್ಬೇಕು ಅಂತಿದ್ದಿ, ಏನಾಯಿತು? ಎಲ್ಲಿ ಬಿಸ್ನೆಸ್ಲಿ? ಅಪ್ಪಂಗೆ ಹಾರ್ಟ್ ಅಟ್ಯಾಕ್ ಆಯಿತು. ನಿನ್ನೆ ಹಾಸ್ಪಿಟಲ್ದಾಗ ಅಡ್ಮಿಟ್ ಮಾಡಿದ್ದೀನಿ. ಯಾವಾಗಲೇ? ನನಗೇನು ಹೇಳೇ ಇಲ್ಲ. ಹೇಳಕ್ಕೆ ಟೈಮ ಸಿಗಲಿಲ್ಲ. ಇವಾಗ ಏನು ಮಾಡ್ಬೇಕಂತೂ ಗೊತ್ತಾಗ್ತಿಲ್ಲ. ಬಿಸ್ನೆಸ್ ಮಾಡ್ಬೇಕಂತ ಇಟ್ಟ ಹಣ ಎಲ್ಲ ಹಾಸ್ಪಿಟಲ್ ಬಿಲ್ಗೆ ಖರ್ಚಾಗುತ್ತೆ. ತಂಗಿ ಮದುವೆ ಬೇರೆ ಇದೆ, ಏನು ಮಾಡಲಿ ಅಂತ ಗೊತ್ತಾಗದೆ ನಿಮ್ಮ ಮನೆಗೆ ಬಂದಿದ್ದೆ. ಓ, ಹೀಗೆಲ್ಲ ಇದೆಯಾ? ದೇವರ ಆಶೀರ್ವಾದದಿಂದ ನಿನಗೆ ಚಲೋ ಆಗ್ತದ. ಚಲೋ ಆಗ್ಲಿಕ್ಕೆ ಬೇಕು. ಲೇ, ನೀ ಯಾವುದೋ ಜಮೀನು ಮಾರಿಸಿದ್ದಲ್ಲ, ಒಳ್ಳೆ ಕಮಿಷನ್ ಬಂದಿರಬೇಕು. ಪ್ಲೀಸ್ ಸ್ವಲ್ಪ ದುಡ್ಡು ಕೊಡೋ. ಯಾವ ಜಮೀನ್ಲೇ? ಯಾವ ಜಮೀನು ಸೇಲ್ ಆಗಿಲ್ಲಲೇ. ನನಗೆ ತಿಂಗಳ ರೇಷನ್ಗೂ ದುಡ್ಡಿಲ್ಲ, ಹಂಗಾಗೈತ್ಲೇ ನನ್ನ ಪರಿಸ್ಥಿತಿ. ಲೇ ಪ್ಲೀಸ್ ಲೇ, ಏನಾರು ಮಾಡು, ನಂಗೆ ದುಡ್ಡಿನ ಅವಶ್ಯಕತೆ ತುಂಬ ಇದೆ ಲೇ. ನಿನ್ಗೆ ಒಳ್ಳೇದಾಗ್ಬೇಕಲೇ. ನಿನ್ಗೆ ಒಳ್ಳೇದಾಗಬೇಕು ಅಂತಂದ್ರೆ ನಾ ಏನು ಮಾಡ್ಲಿಕ್ಕೂ ರೆಡಿ. 1 ನಿಮಿಷ, ಫೋನ್ ಬರ್ತಿದೆ. ಹಲೋ ಶೆಟ್ರೆ, ನನ್ನ ಫ್ರೆಂಡ್ಗೆ ದುಡ್ಡು ಬೇಕು ಅಂತ ಫೋನ್ ಮಾಡ್ತೀನಿ. ಸ್ಪೀಕರಲ್ಲಿ ಇರುತ್ತೆ, ಇಲ್ಲ ಅಂತ ಹೇಳಿ, ಸರಿನಾ? ಬೇಕಾದ್ರೆ ಕೊಡುವ, ಬಿಡು ಮಾರೆ. ಬೇಡ ಶೆಟ್ರೆ, ತುಂಬಾ ಲಾಸ್ ಅಲ್ಲಿದ್ದಾನೆ, ಹೆಂಗ್ ರಿಟರ್ನ್ ಮಾಡ್ತಾನೆ? ಹಾಗಿದ್ರೆ ಕೊಡುದು ಬೇಡ, ಸುಮ್ಮನೆ ರಿಸ್ಕು. ಹಾ ಸರಿ ಶೆಟ್ರೆ, ಆಯ್ತು. ನಾನು ಫೋನ್ ಮಾಡಿ ಸ್ಪೀಕರಲ್ಲಿ ಇಡ್ತೀನಿ, ಇಲ್ಲ ಅಂತ ಹೇಳಿದ್ರೆ ಸಾಕು. ಸರಿ, ಓಕೆ. ಹಾ ಸರಿ ಶೆಟ್ರೆ, ಆಯ್ತು. ಹಬ್ಬ, ಒಳ್ಳೆ ನೆನ್ಸ್ಕೊಬೇಡಣ. ಲೇ, ನಿನ್ನ ಹತ್ರ ಇಲ್ಲಂದ್ರೂ ಪರವಾಗಿಲ್ಲ, ಬೇರೆ ಯಾರ ಹತ್ರ ಆದರೂ ಅರೇಂಜ್ ಮಾಡು, ಬಡ್ಡಿ ಇಲ್ಲಾದರೂ ಪರವಾಗಿಲ್ಲ. ಹಾ, ನೀ ಹೇಳಿದ್ಮೇಲೆ ನೆನಪಾಯ್ತು ನೋಡು, ಶೆಟ್ರು ಅಂತ ಒಬ್ರು ಇದ್ದಾರೆ, ಅವ್ರಿಗೆ ಫೋನ್ ಮಾಡ್ತೀನಿ ಇರು. ಹಲೋ ಶೆಟ್ರೆ, ನಮಸ್ಕಾರ. ಹಾ ನಮಸ್ಕಾರ, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಶೆಟ್ರೆ, ನೀವು ಹೇಗಿದ್ದೀರಾ? ಹಾ ನಾನು ಚೆನ್ನಾಗಿದ್ದೀನಿ. ಅದೇ ಶೆಟ್ರೆ, ನನ್ನ ಫ್ರೆಂಡಿಗೆ ಸ್ವಲ್ಪ ಪ್ರಾಬ್ಲಮ್ಮು, ಸ್ವಲ್ಪ ದುಡ್ಡು ಬೇಕಿತ್ತು. ದಯವಿಟ್ಟು ಇಲ್ಲ ಅನ್ಬೇಡ್ರಿ ಶೆಟ್ರೆ, ತುಂಬ ಕಷ್ಟದಲ್ಲಿದ್ದಾನೆ ಶೆಟ್ರೆ. ಕಾಸಿಲ್ಲ ಅಂತ ಯಾವ ಬಾಯಲ್ಲಿ ಹೇಳಿ? ಇತ್ತು, ಒಂದು ಸೈಟ್ ಖರೀದಿ ಮಾಡಿದೆ, ಕಾಸೆಲ್ಲ ಖಾಲಿ ಆಗೋಯ್ತು. ಅಯ್ಯೋ, ಸರಿ ಶೆಟ್ರೆ, ಆಯಿತು. ಸರಿ ಆಯ್ತು. ಏನು ಮಾಡೋದು, ಇವರು ಹಿಂಗಂದ್ಬಿಟ್ರು. ಮೀಟ್ ಆದ್ರ ಮಹೇಶನನ್ನ? ಹಾಂ, ಮೀಟ್ ಆದೆ. ಅವ್ರ ಅಪ್ಪಂಗೆ ಹಾರ್ಟ್ ಅಟ್ಯಾಕ್ ಅಂತೆ. ಹೌದಾ? ಇವಾಗ ಹೇಗಿದ್ದಾರೆ? ಅವ್ರು ಹೇಗಿದ್ರೆ ನಮಗೇನು, ಮೇಲ್ ಹೋದರೆ ಅಷ್ಟೇ ಸಾಕು. ಯಾಕೆ ಹಂಗಂತೀರಾ? ನೆಕ್ಸ್ಟ್ ಮಂತ್ ಅವ್ರ ತಂಗಿ ಮದುವೆ ಬೇರೆ, ಪಾಪ ತುಂಬ ಅಳ್ತಾ ಇದ್ದ. ನಿಮ್ಮ ಕೈಲಿ ಆದಷ್ಟು ಸಹಾಯನಾದರೂ ಮಾಡಿ ಅಲ್ವಾ? ಹುಚ್ಚವ್ವ, ಸಾಯೋರ ಬಾಯಿಗೆ ನೀರು ಬಿಡೋ ಕೆಲಸ ಅಷ್ಟ ಮಾಡಬೇಕು, ಸಹಾಯ ಮಾಡಬಾರ್ದು. ಹೋಗು, ಊಟಕ್ಕೆ ರೆಡಿ ಮಾಡು. ಮಹೇಶನ ಅಪ್ಪ ಸತ್ರ ಅವ್ರ ಅಪ್ಪನ ಪೆನ್ಷನ್ ಹೋಗ್ತೈತಿ, ಮತ್ತು ಅವ್ರ ತಂಗಿ ಮದುವೆಗೆ ಸಾಲ ಆಗ್ತೈತಿ. ಜೀವನ ಪೂರ್ತಿ ಸಾಲ ತೀರ್ಸೋದ್ರದೊಳಗೆ ಸತ್ತೋಗ್ಬಿಡ್ತಾನೆ. ಹಲೋ ಸರ್, ನಿಮ್ಮ ಕಮಿಷನ್ ಅಮೌಂಟ್ ಹಾಕಿದ್ದೀನಿ ನೋಡಿ ಸರ್. ಸರಿ. ಮಹೇಶನ್ಗೆ ಒಳ್ಳೇದಾದರೆ
ಅಷ್ಟೇ ಸಾಕು. ಹೊಟ್ಟೆ ಏನು ತಿಂತಾರೋ ಯಾರಿಗೆ ಗೊತ್ತು. ಅವ್ನ ಫ್ರೆಂಡು ಅಷ್ಟು ಕಷ್ಟದಲ್ಲಿದ್ದಾನೆ ಅಂತ ಹೇಳ್ತಾ ಇದ್ದಾನೆ. ಅದನ್ನು ಅವ್ನು ಚೂರು ಯೋಚಿಸದೆ ಅವ್ನ ಮುಂದೆ ಒಳ್ಳೆಯವನ ಥರ ನಾಟಕ ಆಡಿ ಅವ್ನ ಹಿಂದೆ ಅವ್ನು ಕೆಟ್ಟದಾಗಲಿ, ಅವ್ನು ಹಾಳಾಗಿ ಹೋಗಲಿ, ಅವ್ನು ಸಾಲ ಆಗುತ್ತೆ, ಇದಾಗುತ್ತೆ ಎಷ್ಟು ಖುಷಿ ಪಡ್ತಾ ಇದ್ದಾನೆ. ಥೋ, ಇಂಥ ಜನ ಇನ್ನೂ ನಮ್ಮ ಸಮಾಜದಲ್ಲಿದ್ದಾರೆ. ಅದಕ್ಕೋಸ್ಕರನೇ ಹೇಳ್ತಾ ಇದ್ದೀನಿ, ತುಂಬ ಹುಷಾರಾಗಿರಿ. ಈ ಥರ ಜನ ನಮ್ಮ ಜೊತೆನೇ ಇರ್ತಾರೆ, ಬಟ್ ನಮ್ಮ ಬೆನ್ನ ಹಿಂದೆ ಏನೇನೋ ಮಾಡ್ತಿರ್ತಾರೆ. ಅದಕ್ಕೋಸ್ಕರ ನಾವು ತುಂಬ ಹುಷಾರಾಗಿರಬೇಕು. ಈ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.